ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾನಿ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅದಕ್ಕೆ ಇವತ್ತು? ನಾನಿವತ್ತು 10 ನಿಮಿಷದಲ್ಲಿ ಪಡ್ನ ರೆಡಿ ಮಾಡೋ ರೆಸಿಪಿನ ಮಾಡ್ತಾ ಇದ್ದೀನಿ. 10 ನಿಮಿಷದಲ್ಲಿ ಹೇಗದಕ್ಕೆ ಪಡ್ ರೆಡಿ ಮಾಡೋದು? ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು. ಓ ಹೌದಾ, ಸರಿ. ಅದಕ್ಕೆ ಹಾಗಾದರೆ ಸ್ಟಾರ್ಟ್ ಮಾಡಿ. ಇನ್ಸ್ಟೆಂಟಾಗಿ ಪಡ್ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಾ. ಕೊತ್ತಂಬರಿ, ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಸಬ್ಬಾಸಿಗೆ ಸೊಪ್ಪು, ಚಿರೋಟಿ ರವೆ, ಮೊಸರು, ಅಕ್ಕಿ ಹಿಟ್ಟು ಮತ್ತು ಒಂದು ಈನೋ ಪ್ಯಾಕೆಟು. ಒಂದು ಪಾತ್ರೆ ಅಥವಾ ದೊಡ್ಡ ಬೌಲು, ಅದಕ್ಕೆ ನಾನು 1-2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಬೌಲ್ ಆಗೋಷ್ಟು ಚಿರೋಟಿ ರವೆ, 1 ಬೌಲ್ ಆಗೋಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡತ್ತೆ. ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಹೊಡೆಯೋ ರೀತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ನಾನು ಒಂದು 10 ನಿಮಿಷದ ಕಾಲ ಇದನ್ನು ನೆನೆಲಿಕ್ಕೆ ಬಿಟ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾನು 1 ಬೌಲ್ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 1-2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ಮನೆಯಲ್ಲೂ ಪಡ್ ಮಾಡೇ ಮಾಡ್ತಾರೆ, ಆದರೆ ನಾವು ತಿನ್ನಬೇಕು ಅನ್ನಿಸ್ದಾಗ ದಿಢೀರಂತ ಮಾಡ್ಕೋಬೋದು. ಈ ಪಡ್ನ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸಬ್ಬಾಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಸಬ್ಬಾಸಿಗೆ ಸೊಪ್ಪನ್ನ ಒಂದು ಸಲ ಬಾಡಿಸ್ಕೊಂಡು ಒಂದು ಸ್ವಲ್ಪ ಟೈಮು ಬಾಡಿಸ್ಕೊಂಡು ಆದಮೇಲೆ ನಾನು ಇದಕ್ಕೇ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಕೂಡ ಹಾಕ್ಕೊಳ್ತೀನಿ. ಕ್ಯಾರೆಟು ಸ್ವಲ್ಪ ಮೆತ್ತಗಾಗಬೇಕು, ಆ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ಕೂಡ 10 ನಿಮಿಷ ಆಗಿದೆ, ನೆಂದಿದೆ. ಈಗ ಅದಕ್ಕೇ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಮಿಶ್ರಣನ ಆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ತೆಳು ಮಾಡ್ಕೋಬಾರ್ದು. ನಾವು ಮಾಮೂಲಿ ಪಡ್ಡಿಗೆಲ್ಲ ಎಷ್ಟು ಗಟ್ಟಿ ಮಾಡ್ಕೊಂಡಿರ್ತೀವಿ ಅದೇ ಥರ ಇರಬೇಕು. ನಾವು ಮಾಮೂಲಿ ಮನೆಯಲ್ಲೆಲ್ಲ ಏನು ಮಾಡ್ತೀವಿ, ಅಕ್ಕಿ ನೆನೆ ಹಾಕ್ಬಿಟ್ಟು ಆಮೇಲೆ ಪಡ್ಡು ಮಾಡ್ತೀವಿ. ಆದರೆ ಇಲ್ಲಿ ನಾವು ಅಕ್ಕಿ ಹಿಟ್ಟು ಮತ್ತು ರವೆ ತೊಗೊಂಡಿದ್ದೀವಿ. ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡೋದು. ಮತ್ತು ಇಲ್ಲಿ ಕ್ಯಾರೆಟ್ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಪಡ್ಡು. ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಇದಕ್ಕೇ ನಾನು ಇವಾಗ ಲಾಸ್ಟಿಗೆ ಈನೋ ಹಾಕ್ಕೊತೀನಿ. ಈನೋ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಗ್ಯಾಸ್ ಮೇಲೆ ಪಡ್ಡಂಚಿಟ್ಕೊಂಡು ಪಡ್ಡಂಚಿಗೆ ಎಣ್ಣೆ ಸವರ್ಕೊತೀನಿ. ನಾನು ಎಣ್ಣೆ ಸವರ್ಕೊಂಡಾದಮೇಲೆ ಹಂಚ್ಕಾದ್ಮೇಲೆ ನಾನು ಪಡ್ಡನ್ನು ಹಾಕ್ಕೊತೀನಿ. ನಾವು ಚಿಕ್ಕ ಸೌಟು ತೊಗೊಂಡು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಪಡ್ಡು ಹೋಲಿಗೂ ಹಾಕ್ಕೊಂಡು ನಾನು ಒಂದು ಪ್ಲೇಟ್ ಮುಚ್ಕೊಂಡು ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ಸಣ್ಣ ಉರಿಲಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಪಡ್ಡೆಲ್ಲ ಕೆಳಗೆ ಸೀದು ಹೋಗುತ್ತೆ. ಮಧ್ಯದಲ್ಲಿ ಬೆಂದಿರಲ್ಲ, ಕೆಳಗೆ ಮಾತ್ರ ಸೀದು ಹೋಗಿರುತ್ತೆ. ಹಾಗಾಗಿ ನಾವು ಸಣ್ಣ ಉರಿಲೇ ಪಡ್ಡನ್ನು ಬೇಯಿಸ್ಕೋಬೇಕಾಗತ್ತೆ. ಪಡ್ಡಿಗೆ ಕಾಂಬಿನೇಷನ್ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಪಡ್ಡು ಜೊತೆ ಹಸಿಮೆಣ್ಸಿನ್ಕಾಯಿ ಚಟ್ನಿ. ಎಲ್ಲರೂ ಮನೆಯಲ್ಲೂ ಪಡ್ಡು ಮಾಡೇ ಮಾಡ್ತಾರೆ, ಆದರೆ ನಾನು ಮಾಡ್ತಿರೋ ಪಡ್ಡು ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ಈಗ ಪಡ್ಡೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದ್ರ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಕೊಳ್ಳೋಣ. 1-2 ನಿಮಿಷದ ಕಾಲ ಬೇಯಿಸ್ಕೊಂಡು ಈಗ ಓಪನ್ ಮಾಡಿನ ನೀನು ನೋಡ್ತಿರ್ಬೋದು, ಪಡ್ಡು ಬೆಂದಿದೆ ಕೆಳಗೆ. ಈಗ ಇದನ್ನು ಎಲ್ಲ ಮರ್ಚಾಕೊಳ್ಳೋಣ. ನಿಧಾನಕ್ಕೆ ಎಲ್ಲನೂ ತಿರ್ಸ್ಕೊಂಡು ಮತ್ತೆ 1-2 ನಿಮಿಷದ ಕಾಲ ಬೇಯಿಸ್ಕೊಂಡು ನಾವು ಪ್ಲೇಟಿಗೆ ತಕ್ಕೊಂಡ್ರೆ ರೆಡಿ ಆಗುತ್ತೆ. ಪಡ್ಡಲ್ಲಿ ಮಧ್ಯದಲ್ಲಿ ಸಬ್ಬಾಸಿಗೆ ಸೊಪ್ಪು ಮತ್ತು ಕ್ಯಾರೆಟು ಇದೆಲ್ಲ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ರಿಸ್ಪಿಯಾಗಿರುತ್ತೆ ಪಡ್ಡು, ಮೆತ್ತಗಿರಲ್ಲ, ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ.
ನಾನಂತರೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಈ ಥರ ಪಡ್ನ. ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ಮಾಡಿ ಹೇಳು ಹೇಗೆ ಮಾಡಿದ್ದೀನಿ ಅಂತ. ಅದಕ್ಕೆ ಪಡ್ಡು ಸಖತ್ತಾಗಿದೆ. ಅದು ಇನ್ಸ್ಟೆಂಟ್ ಪಡ್ಡು ಅನ್ನೋ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಾಗಿದೆ. ನಾರ್ಮಲ್ ಪಡ್ ಥರನೇ ಬಂದಿದೆ. ಟೈಮ್ ಇಲ್ಲ ಅಂತ ಅಂದಾಗ, ಪಡ್ಡಿಗೆ ನೆನೆ ಹಾಕೋಕೆ ಮರ್ತೋದ್ವಿ ಅಂತ ಅಂದಾಗ ಇನ್ಸ್ಟೆಂಟಾಗಿ ಈಸಿಯಾಗಿ ಈ ಥರ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾದಿನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.